ಧರ್ಮಸ್ಥಳದ ನೇತ್ರಾವತಿ ಸ್ನಾನಘಟ್ಟದಲ್ಲಿ 3ನೇ ದಿನದ ಶೋಧ ಕಾರ್ಯ ಮುಂದುವರೆದಿದೆ. ಪಾಯಿಂಟ್ ನಂಬರ್ 6 ನಲ್ಲಿ ಇನ್ನೂ ಕೂಡ ಶೋಧಿಸಲಾಗ್ತಾ ಇದೆ. ಅಸ್ಥಿ ಪಂಜರದ ಅವಶೇಷಗಳು ಪತ್ತೆಯಾಗಿದೆ. ತಲೆಬುರುಡೆಯ ಅವಶೇಷ ಪತ್ತೆಯಾಗಿದೆ. ಹಾಗಾಗಿ ಈಗ ಶೋಧ ಕಾರ್ಯ ಮತ್ತಷ್ಟು ಚುರುಕುಗೊಂಡಿದೆ. ಸ್ಥಳದಲ್ಲಿ ಎಫ್ಎಸ್ಎಲ್ ತಜ್ಞರಿದ್ದಾರೆ, ಎಸ್ಐಟಿ ಅಧಿಕಾರಿಗಳಿದ್ದಾರೆ, ಕಂದಾಯ ಇಲಾಖೆ ಅಧಿಕಾರಿಗಳಿದ್ದಾರೆ. ಎಸಿ ಸಮ್ಮುಖದಲ್ಲೆಲ್ಲವೂ ಕೂಡ ಆಗ್ತಾ ಇದೆ. ಶ್ವಾನ ದಳವೂ ಕೂಡ ಸ್ಥಳದಲ್ಲಿದೆ. ಅಸ್ಥಿ ಪಂಜರದ ಅವಶೇಷವನ್ನ ಸಂಗ್ರಹಿಸಿ ಸೀಲ್ ಮಾಡಿ ಎಸ್ಐಟಿ ಅಧಿಕಾರಿಗಳು ಪ್ರಕ್ರಿಯೆಯನ್ನ ಮುಂದುವರೆಸಿದ್ದಾರೆ. ಧರ್ಮಸ್ಥಳ ಸುತ್ತ ಶವಗಳನ್ನ ಹೂತಿಟ್ಟಂತಹ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ದೂರುದಾರ ಯಾರು ಅಂತ ಧರ್ಮಸ್ಥಳದವರಿಗೆ ಗೊತ್ತಿದೆ. ಆತ ನಟೋರಿಯಸ್ ಕೆಲಸ ಮಾಡ್ತಾ ಇದ್ದ, ಹಾಗಾಗಿನೇ ಆತನನ್ನ ಉಚ್ಚಾಟನೆ ಮಾಡಿದ್ದು ಅಂತ ಧರ್ಮಸ್ಥಳ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಕೇಶವ್ ಗೌಡ ಹೇಳಿಕೆ ಕೊಟ್ಟಿದ್ದಾರೆ. ನಾನು ಶವಗಳನ್ನು ಹೂತಿಟ್ಟಿದ್ದೇನೆ ಅನ್ನುವಂಥ ಆರೋಪವನ್ನು ಮಾಡಿದ ಬಳಿಕ ಧರ್ಮಸ್ಥಳ ಆಸುಪಾಸು ಸ್ನಾನಘಟ್ಟದಲ್ಲಿ ಅನೇಕ ಬೆಳವಣಿಗೆಗಳು ಆಗ್ತಾ ಇದೆ. ಎಲ್ಲರಿಗೂ ಅಲ್ಲಿ ಏನು ಆಗ್ತಾ ಇದೆ ಅನ್ನೋದರ ಬಗ್ಗೆ ಕುತೂಹಲ ಇದೆ. ಆದರೆ ಹಿಂದೆ ಏನಾಗಿದೆ ಅಲ್ಲಿ ಅನ್ನೋದರ ಸ್ಪಷ್ಟ ಚಿತ್ರಣವನ್ನು ನಾವು ಈ ಸಂದರ್ಭದಲ್ಲಿ ತೆಗೆದುಕೊಳ್ಬೇಕಾಗುತ್ತೆ. ಸಾಕಷ್ಟು ಸ್ಥಳೀಯರನ್ನ ಕೂಡ ನಾವು ಮಾತನಾಡಿಸಿದೆವು. ಈ ಒಟ್ಟು ಪ್ರಕರಣದಲ್ಲಿ ವಕೀಲರ ಪಾತ್ರ ಅನ್ನುವಂಥದ್ದು ಬಹಳ ಮುಖ್ಯ ಇದೆ. ಯಾಕಂದ್ರೆ ತಾನು ಶವವನ್ನು ಹೂತಿಟ್ಟಿದ್ದೇನೆ ಅನ್ನುವ ವ್ಯಕ್ತಿಯನ್ನ ವಕೀಲರ ತಂಡ ಪ್ರತಿದಿನ ಕರೆದುಕೊಂಡು ಬರ್ತಾ ಇದೆ. ಅದೃಷ್ಟವಶಾತ್ ನಮಗೂ ಕೂಡ ಒಬ್ಬ ವಕೀಲರು ಮಾತನಾಡಲಿಕ್ಕೆ ಸಿಕ್ಕಿದ್ದಾರೆ. ನೀವು ಧರ್ಮಸ್ಥಳ ಗ್ರಾಮ ಪಂಚಾಯತ್ನಲ್ಲಿ ಅಧ್ಯಕ್ಷರಾಗಿದ್ದವರು ಮತ್ತು ಈ ಕಾಲಮಾನದಲ್ಲೆಲ್ಲ ನೋಡಿದವರು, ನಿಮಗೊಂದು ಸ್ಪಷ್ಟ ಚಿತ್ರಣ ಇರ್ತದೆ. ಈಗ ಆಗ್ತಾ ಇರುವಂತಹ ಬೆಳವಣಿಗೆ ನೋಡುವಾಗ ನಿಮ್ಮ ಅನುಭವದ ಹಿನ್ನೆಲೆಯಲ್ಲಿ ಏನ್ ಹೇಳಲಿಕ್ಕೆ ಬಯಸ್ತೀರಿ? ಕಾನೂನು ಪ್ರಕಾರವಾಗಿ ಏನನ್ನು ಮಾಡಬೇಕು ಅದನ್ನೆಲ್ಲ ಈ ಹೆಣಗಳ ಹೂತ ಪ್ರಕರಣ ಏನಿದೆ ಅದರಲ್ಲೆಲ್ಲ ಮಾಡಿದೆ. ತಮಗೆ ಗೊತ್ತಿರಬಹುದು, ಯುಡಿಆರ್ ಆಗುವಂಥದ್ದು, ಪೋಸ್ಟ್ ಮಾರ್ಟಮ್ ಆಗುವಂಥದ್ದು, ಪೊಲೀಸರು ಬರುವಂಥದ್ದು, ಮತ್ತೆ ಅದನ್ನು ಹೂಳುವಂಥದ್ದು. ಒಂದು ವೇಳೆ ಹೂಳಲಿಲ್ಲ ಅಂತ ಹೇಳಿದ್ರೆ ಅವರು ಅಲ್ಲಿ ಯಾರಾದರೂ ಬಂದವರ ಅಡ್ರೆಸ್ ಸಿಕ್ಕಿದ್ರೆ, ವಿಳಾಸ ಸಿಕ್ಕಿದ್ರೆ ಅವರನ್ನು ಕಳಿಸಿಕೊಡು, ಆ ಹೆಣವನ್ನು ಕಳಿಸಿಕೊಡು, ಅವರು ಸಂಬಂಧಪಟ್ಟವರು ಬಂದು ಕೊಂಡೋಗುವಂತ ವ್ಯವಸ್ಥೆ. ಒಂದು ವೇಳೆ ಅಸಹಜ ಸಾವುಗಳಾದಲ್ಲಿ ಅಲ್ಲಿ ಯಾರ್ದು ಪರಿಚಯ ಇಲ್ಲ, ಸತ್ತರು ಅಂತ ಹೇಳುವಾಗ ಅವರನ್ನು ಅಲ್ಲೇ ಯುಡಿಆರ್ ಮಾಡಿ ಅಲ್ಲಿ ಹೂಳುವಂತ ವ್ಯವಸ್ಥೆ ಇದು ಕಾನೂನಿನ ಪ್ರಕಾರ ಆಗುವಂಥದ್ದು. ಅಂಥದ್ರಲ್ಲಿ ಎಲ್ಲವನ್ನು ಕಾನೂನು ಪ್ರಕಾರ ಮಾಡಿ ಇರುವಾಗ ಇಲ್ಲೊಬ್ಬ ಬಂದು ಅದು ಕಾನೂನು ಪ್ರಕಾರ ಇಲ್ಲ, ಅಲ್ಲಿ ಸಾವಿರಾರು ಜನರು ಸತ್ತಿದ್ದಾರೆ, ನೂರಾರು ಹೆಣಗಳನ್ನು ನಾನು ಹುತ್ತಿದ್ದೇನೆ ಅಂತ ಹೇಳಿದ್ರೆ ಅಲ್ಲೇನು ಮಹಾಭಾರತ ಯುದ್ಧ ಆಗಲಿಲ್ಲ, ಅಥವಾ ಅಲ್ಲೇನೋ ಯಾರನ್ನೋ ತಂದು ಯುದ್ಧ ಇದು ಮಾಡಿ ಅವತ್ತು 2ನೇ ಮಹಾಯುದ್ಧ ಅಲ್ಲಿ ನಡೀಲಿಲ್ಲ. ಇಂಥದ್ರಲ್ಲಿ ಅವನು ಅಷ್ಟು ಹೆಣಗಳನ್ನು ಹೂತಿದೆ ಅಂದ್ರೆ ಇವನು ಒಬ್ಬ ಹೇಗೆ ಹೂಳ್ತಾನೆ ಸರ್? ಸಾಧ್ಯ ಇದೆ. ಒಂದು ನಾಯಿಯನ್ನು ಹೂಳ್ಬೇಕಾದ್ರೂ 2 ಜನ ಬೇಕು ಸಾಧಾರಣ ಮಟ್ಟಿಗೆ. ಅದು ಇಷ್ಟೇ ಹಾಳಾಗಬೇಕು ಅಂತ ಹೇಳುವಂಥದ್ದು ಕಾನೂನಲ್ಲಿ ಹೇಳ್ತದೆ. ಏನಾಗಿದೆ ಅಂತ ಹೇಳಿದ್ರೆ, ವಾಸ್ತವ ಏನು ಅಂತ ಹೇಳಿದ್ರೆ, ಈ ವ್ಯಕ್ತಿ ಅವನು ಧರ್ಮಸ್ಥಳದಲ್ಲಿ ಕೆಲಸ ಮಾಡ್ತಿದ್ದಾನೆ ಅಂತ ಹೇಳೋದನ್ನು ಅವನು ರಿವೀಲ್ ಮಾಡಿದ್ದಾನೆ ಈಗಾಗಲೇ. ಅವರ ವಕೀಲರು ಪ್ರಥಮವಾಗಿ ಪ್ರೆಸ್ ರಿಲೀಸ್ ಮಾಡುವಾಗ ಇಂಥ ವ್ಯಕ್ತಿ ನಮ್ಮ ಹತ್ರ ಬಂದಿದ್ದಾನೆ, ಧರ್ಮಸ್ಥಳ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿದ್ದಾನೆ, ಅವನ ಪರಿಚಯ ನಮಗೆ ಇದೆ, ಅವನು ಬಂದ್ರೆ ಈಗ ಅವಕಾಶ ಕೊಟ್ಟರೆ, ಅವನಿಗೆ ರಕ್ಷಣೆ ಕೊಟ್ಟರೆ ಅವನು ಬಂದು ಹೇಳ್ತಾನೆ ಎಲ್ಲೆಲ್ಲಿ ಹುಣವನ್ನು ಹೂತಾಕಿದ್ದಾನೆ, ಇದೆಲ್ಲ ನಾನು ಒಬ್ಬನೇ ಮಾಡಿದಂಥದ್ದು, ಅಲ್ಲಿಯ ಮ್ಯಾನೇಜರ್ಸ್ ಹೆದರಿಸಿ ನನ್ನನ್ನು ಮಾಡಿದ್ದಾರೆ, ಪೊಲೀಸ್ ಅವರಿಗೂ ನನಗೆ ಯಾವುದೇ ರೀತಿಯ ಪರಿಚಯ ಇಲ್ಲ, ಪೊಲೀಸ್ ಅವರು ಬರಲೇ ಇಲ್ಲ ಅಂತ ಹೇಳ್ತಾನೆ ಅಲ್ಲ. ನಾವೀಗ ಆ ವ್ಯಕ್ತಿಯನ್ನು ನೋಡುವಾಗ ಸಾರ್ವಜನಿಕವಾಗಿ ನೀವು ಧರ್ಮಸ್ಥಳದಲ್ಲಿ ಕೇಳಿ ಆ ವ್ಯಕ್ತಿ ಯಾರು ಅಂತ ಹೇಳಿ. ನಮಗೆ ಹೆಸರು ಹೇಳಲಿಕ್ಕೆ ಈಗ ಅದು ಅಗತ್ಯ ಇಲ್ಲ, ಮತ್ತೆ ಹೇಳುವುದು ಸರಿಯೂ ಅಲ್ಲ. ಆ ವ್ಯಕ್ತಿ ಯಾರು ಅಂತ ಸಾರ್ವಜನಿಕ ಎಲ್ಲರಿಗೂ ಗೊತ್ತಿದೆ. ಆ ವ್ಯಕ್ತಿ ಏನು ಮಾಡಿದ್ದಾನೆ ಅಂತ ಹೇಳಿದ್ರೆ, ಇದೇ ಸುಮಾರು ವರ್ಷಗಳ ಹಿಂದೆ ಇಲ್ಲಿ ಒಂದು ಹೆಣ ಇದೆ, ಇದನ್ನು ನೀವು ಬಂದು ಇದು ಮಾಡಬೇಕು, ವ್ಯವಸ್ಥೆ ಮಾಡಬೇಕು ಅಂತ ಪೊಲೀಸ್ ಅವರಿಗೆ ಬರೆದ ಲೆಟರ್ ನನ್ನಲ್ಲಿದೆ. ಈ ಲೆಟರ್ ನಾನು ನಿಮಗೆ ಬಯಸಿದ್ರೆ ನಾನು ಕೊಡ್ತೇನೆ ಅಂತ ಅಷ್ಟು ಪರಿಚಯ ಇದ್ದ ವ್ಯಕ್ತಿ ಅವನು. ಆಮೇಲೆ ಪೊಲೀಸ್ ಅವರು ಯಾರು ಅಂತ ಗೊತ್ತಿಲ್ಲ ಅಂತ ಹೇಳಿ ವಕೀಲರು ಹೇಳಿದ್ರೆ ನಾವು ಎಷ್ಟು ನಂಬಬೇಕು ಹೇಳಿ. ಆಮೇಲೆ ಈ ವಕೀಲರುಗಳು ಏನು ಮಾಡ್ತಾರೆ, ನಿಜವಾಗಿ ಸಮಾಜವನ್ನು ಒಳ್ಳೆ ರೀತಿಯಲ್ಲಿ ಕೊಂಡೋಗ್ಬೇಕಾದ್ರೆ ನಮ್ಮ ಕರ್ತವ್ಯ. ನಾನು ಕೂಡ ನನಗೊಂದು ಎಥಿಕ್ಸ್ ಇದೆ, ಪ್ರೊಫೆಷನ್ ಎಥಿಕ್ಸ್ ಇದೆ, ಅದ್ರಲ್ಲಿ ನಾನು ಒಳ್ಳೆದನ್ನೇ ಹೇಳಬೇಕು ವಿನಃ ಕೆಟ್ಟದನ್ನು ನಾನು ಸಮಾಜಕ್ಕೆ ಬಿಡಬಾರ್ದು. ಪ್ರೆಸ್ ರಿಲೀಸ್ ಮಾಡುವಂಥದ್ದು, ನಾನೊಂದು ಬೋರ್ಡ್ ಹಾಕಬೇಕಾದ್ರೂ ಸರ್ ಕಾನೂನಿದೆ, ಇಷ್ಟೇ ದೊಡ್ಡ ಬೋರ್ಡ್ ಹಾಕಬೇಕು ಅಂತ ಕಾನೂನಿದೆ. ದೊಡ್ಡ ಹೈಲೈಟ್ ಬೋರ್ಡ್ ಹಾಕೊಂಡು ಅಲ್ಲಿ ಲೈಟ್ ಹಾಕಿ ಅದಕ್ಕೆ ಫೋಕಸ್ ಮಾಡಿ ಮಾಡುವಂತ ನಾನು ಕಾನೂನು ಪ್ರಕಾರ ಸರಿಯಲ್ಲ. ಅಂಥದ್ರಲ್ಲಿ ಇವರು ಪ್ರೆಸ್ ರಿಲೀಸ್ ಮಾಡಿ ಅಲ್ಲಿ 12 ಹೆಣ, ಒಂದರಲ್ಲಿ, 2ನೇದ್ರಲ್ಲಿ 15 ಹೆಣ, 25 ಹೆಣ, ಯಾವ ಆಧಾರದಲ್ಲಿ ಹೇಳ್ತಾರೆ? ಅವರ ಮೇಲೆ ಕೂಡ ಕ್ರಮ ಕೈಗೊಳ್ಳಬೇಕೇ ಬೇಡ SIT ಅವರು. ಆಮೇಲೆ ಇನ್ನೊಬ್ಬರು ವಕೀಲರು ಹೇಳ್ತಾರೆ ಅವನು ಬರ್ತಾನೆ, ರಕ್ಷಣೆ ಮಾಡ್ತಾನೆ, ಅವರೊಟ್ಟಿಗೆ ಪೊಲೀಸರು ಬರುದು, ಆಮೇಲೆ ವಕೀಲರುಗಳು ಬರುದು, ಒಂದು ದೊಡ್ಡ ಡ್ರಾಮಾ ಕ್ರಿಯೇಟ್ ಮಾಡುದು. ನಾನು ಕೂಡ ವಕೀಲರೇ, ನಾನು ಇದು ಕೋರ್ಟ್ ಹಾಕಿದ್ರೆ ಇಲ್ಲಿ ಬಂದು ನಿತ್ಯ ನಾನು ಸಾರ್ವಜನಿಕ ಸ್ಥಳದಲ್ಲಿ ಹೇಗಿರಬೇಕು, ಕೋರ್ಟ್ನಲ್ಲಿ ಹೇಗಿರಬೇಕು ಅಂತ ಹೇಳಿದ್ರೆ ನನಗೊಂದು ವೃತ್ತಿ ಇದಿದೆ. ಎಲ್ಲಾ ಸ್ಥಳದಲ್ಲಿ ಕೋರ್ಟ್ ಹಾಕೊಂಡು ಹೋಗುದು, ಅವರನ್ನು ಇದು ಮಾಡುವಂಥದ್ದು, ಇದು ವಕೀಲರುಗಳಿಗೆ ಎಷ್ಟು ಧರ್ಮ ಅಂತ ಹೇಳುದು ನನಗೆ ಗೊತ್ತಿಲ್ಲ. ಹಾಗಾಗಿ ಅವರು ಕಾನೂನು ಪ್ರಕಾರ ಇದ್ದಾಗ ಅದನ್ನು ಆಲೋಚನೆ ಮಾಡಬೇಕು. ಯಾರೋ ಒಬ್ಬ ಬಂದು ಹೇಳಿದ ನನಗೆ ಇದರ ಬಗ್ಗೆ ನಾನೊಂದು ಶೈನಿಂಗ್ ತಗೊಳ್ಬೇಕು, ನಾನು ಮಾಡಬೇಕು ಅಂತ ಹೇಳಿದ್ರೆ ಇದರ ಹಿಂದೆ ಯಾರೋ ಇದ್ದಾರೆ.
ಯಾರು ಇದ್ದಾರೆ ಅಂತ ಹೇಳೋದಕ್ಕಿಂತ ಇದ್ದಾರೆ ಅಂತ ಹೇಳೋದು ಕಡಕ್ಕಾದಂತ ಆನ್ಸರ್. ಮತ್ತೆ ಯಾವುದೇ ರೀತಿಯಲ್ಲಿ ಧರ್ಮಸ್ಥಳದಲ್ಲಿ ಕಾನೂನು ಯಾವ ಅವಧಿಯಲ್ಲೆಲ್ಲ ಪಂಚಾಯತ್ ಆಗಿ ಮೆಂಬರ್ ಆಗಿದ್ರಿ, ಅಧ್ಯಕ್ಷರಾಗಿದ್ರಿ, ಆಗ ಮಾಡುವ ಪದ್ಧತಿ ಹೇಗಿತ್ತು, ಮತ್ತೆ ಈಗ ತೋರಿಸಿದ ಸ್ಥಳಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಆ ಸ್ಥಳದಲ್ಲಿ ಮಾಡುವಂತ ಸಂದರ್ಭ ಯಾಕಿತ್ತು ಅಂತ, ಆಗ ಶವ ಹೂಳುವುದಕ್ಕೆ ಅನುಕೂಲಗಳಿರಲಿಲ್ಲ ಹೀಗೆಲ್ಲ ಹೇಳ್ತಾರೆ, ಏನದು ಅಂತ ಹೇಳಿ. ಸರ್, ನಾನು 10 ವರ್ಷ ಧರ್ಮಸ್ಥಳ ಗ್ರಾಮ ಪಂಚಾಯತ್ನ ಸದಸ್ಯ, ಒಂದು ಟರ್ಮಿಗೆ ಅಧ್ಯಕ್ಷ, ಒಂದು ಟೈಮಲ್ಲಿ. ಅದಕ್ಕೆ ಏನು ಅಂತ ಹೇಳಿದ್ರೆ, ಆ ಇದರಲ್ಲಿ ವ್ಯವಸ್ಥೆಗಳು ಹೇಗೆ ಅಂತೇಳಿ ಒಂದು ಹೆಣ ಬರ್ತದೆ ಧರ್ಮಸ್ಥಳಕ್ಕೆ. ದಿನಕ್ಕೆ ನಾನು 30,000ಕ್ಕಿಂತ ಹೆಚ್ಚು ಅವರೇಜ್ ಜನರು ಬರ್ತಾರೆ, 30,000ಕ್ಕಿಂತ ಹೆಚ್ಚು ಜನ ಬರ್ತಾರೆ. ಅಲ್ಲಿ ಇದು ಲೆಕ್ಕ ಸಿಗುವಂಥದ್ದು. ಕ್ಷೇತ್ರದ ಧರ್ಮಸ್ಥಳಕ್ಕೆ ಬರಬೇಕಾದ್ರೆ ಪ್ರತಿ ಭಾಗದಿಂದ ಕರ್ನಾಟಕದಾದ್ಯಂತ ಧರ್ಮಸ್ಥಳಕ್ಕೆ ಇಲ್ಲದ ಬಸ್ಸುಗಳಿಲ್ಲ. ಯಾವ್ಯಾವ ಬಸ್ ಸ್ಟ್ಯಾಂಡಿಗೆ ಹೋಗಿ ನೀವು ಧರ್ಮಸ್ಥಳಕ್ಕೆ ಬಸ್ ಇಲ್ಲದಿಲ್ಲ. ಅಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಯಾರೋ ಒಬ್ಬ ಭಿಕ್ಷುಕ ಹತ್ತಿದ, ಅವನಿಗೆ ಇವತ್ತು ಇಲ್ಲಿ ಏನೋ ಇದಾಯ್ತು, ತೊಂದರೆ ಆಯ್ತು, ಅವನು ಸೀದಾ ಹತ್ತಿ ಬಸ್ ಕೂತ್ಕೊಳ್ತಾನೆ. ಬಸ್ಸಿನಲ್ಲಿ ಟಿಕೆಟ್ ಉಂಟ ಇಲ್ಲ ಗೊತ್ತಿಲ್ಲ, ಅವನು ಬರ್ತಾನೆ, ಧರ್ಮಸ್ಥಳ ಇಳಿತಾನೆ, ಊಟ ಮಾಡ್ತಾನೆ, ಅಲ್ಲೇ ಮಲಗ್ತಾನೆ, ಆಮೇಲೆ ಹೋಗ್ತಾನೆ. ಯಾರೊಬ್ಬ ಮಾನಸಿಕ ನೊಂದವನಿರ್ತಾನೆ, ಧರ್ಮಸ್ಥಳ ಬಸ್ ಹತ್ತಾನೆ, ಸೀದಾ ಬರ್ತಾನೆ, ಬರುವಾಗ ನೇತ್ರಾವತಿ ನದಿ ಸಿಗ್ತದೆ, ವಿಷ ತಂದಿರ್ತಾನೆ, ಹಾರ್ತಾನೆ. ಇಂಥದ್ದೆಲ್ಲ ವ್ಯವಸ್ಥೆಗಳು ಅಲ್ಲಿ ಇರ್ತವೆ. ಏನಾಗಿದೆ ಅಂತ ಹೇಳಿದ್ರೆ, ನಾನೇ ಒಮ್ಮೆ ಕಣ್ಣಾರೆ ನೋಡಿದ್ದು, ಧರ್ಮಸ್ಥಳದ ಚಿಕ್ಕ ಗೇಟ್ ಒಳಗಡೆ, ಇದು ಸಾರ್ವಜನಿಕ ಸ್ಥಳ, ನೀವು ನೋಡಿರ್ಬೋದು. ಈಗ ಹಣ್ಣುಕಾಯಿ ಅಂಗಡಿ ಎದುರುಗಡೆ ಸಣ್ಣ ಗೇಟ್ನಲ್ಲಿ ಒಬ್ಬ ರಾತ್ರಿ ಒಂದು 8 ಗಂಟೆಗೆ ನಾನು ಅಲ್ಲೊಂದು ಸ್ಟೆಪ್ ಇದೆ, ಈಗಲೂ ಇದೆ, ಅದು ಅಲ್ಲಿ ರಥ ಎಳೆಯುವಂತ, ಅಲ್ಲಿ ಕುತ್ಕೊಂಡಿದ್ದೇನೆ. ನನ್ನ ಸ್ನೇಹಿತರಲ್ಲಿ ಮಾತಾಡ್ತಿದ್ದೇನೆ. ಒಬ್ಬ ಸುಂದರ ಮೂಲ್ಯ ಅಂತೇಳಿ ಅಲ್ಲಿ ಕೆಲಸ ಮಾಡ್ತಿದ್ದಾರೆ, ನೀವು ಬೇಕಾದ್ರೆ ಅವರನ್ನು ಇಂಟ್ರಾಕ್ಟ್ ಮಾಡಿ, ಅವರು ಅಲ್ಲಿ ಇದ್ದಾರೆ, ಈಗಲೂ ಇದ್ದಾರೆ ಬಹುಶಃ. ಒಬ್ಬ ಅಲ್ಲೊಂದು ಸಂಪಿಗೆ ಮರ ಇದೆ, ಆ ಲಲಿತೋದ್ಯಾನ ಅಂತ ಏನಿದೆಯೋ ಅಲ್ಲಿ ಒಂದು ಸಂಪಿಗೆ ಮರ ಆಗ ಇತ್ತು, ಈಗ ಇಲ್ಲ, ಅಲ್ಲಿ ಟಾಯ್ಲೆಟ್ನ ಪಕ್ಕ. ಒಬ್ಬ ಹೋಗಿ ಪಟ 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 ಸೌಂಡ್ ಕೇಳ್ತಾ ಇದೆ ನನಗೆ, ಗೆಲ್ಲು ಅಲ್ಲಾಡ್ದು ಕಾಣ್ತದೆ. ಏನು ಅಂತ ಹೇಳಿ ಹೀಗೆ ಇನ್ಕುವಾಗ ಒಬ್ಬ ಹಗ್ಗ ತಗೊಂಡಿದ್ದಾನೆ, ಅದಕ್ಕೆ ನೇತು ಹಾಕ್ಲಿಕ್ಕೆ ನೋಡ್ತಾ ಇದ್ದಾನೆ. ಪಟ್ಟ ಹೇಳಿದೆ, ನಾನು ಸುಂದರ ಮೂಲ್ಯನ ಕರೆದೆ, ತುಲ ಮರ ಇಂಚ ಬಲ್ತವಲ್ಲ ಅಂತ. ಸುಂದರ ಮೂಲ್ಯ ಬಂದು ಎರಡು ಹಾಕಿದ್ರು ನಾವು ಇಬ್ರು ಸೇರಿ, ಪಟ ಪಟ ಅಂತ 2 ಬಿಟ್ಟು ಅವನಿಗೆ, ಹೋಗಿಲ್ಲ ಯಾಕೆ ಬಂದಿ ಅಂತ ಹೇಳಿ. ಇಂಥ ಜನರು ಮಾನಸಿಕ ಸ್ಥಿತಿಯಲ್ಲಿ ಬರೋದು, ತಲೆ ಕೆಟ್ಟವರು ಬರ್ತಾರೆ ತುಂಬ. ಇದು ದೇವಸ್ಥಾನದ ಪಕ್ಕವೇ, ಇದು ನಾನು ಕಣ್ಣಾರೆ ನೋಡಿರುವಂಥದ್ದು. ಇತ್ತೀಚೆಗೆ ನಾನು ನೇತ್ರಾವತಿ 8 ಗಂಟೆ ರಾತ್ರಿಗೆ ಹೋಗ್ತಿರ್ಬೇಕಾದ್ರೆ, ನೇತ್ರಾವತಿ ನದಿಯಲ್ಲಿ ಒಬ್ಳು ಸಂಕದ ಮೇಲೆ ಒಬ್ಳು ಹೆಂಗಸು ನಿಂತುಕೊಂಡಿದ್ದಾಳೆ. ನಿಂತ್ಕೊಂಡು ಹಾರ್ಲಿಕ್ಕೆ ಹೋಗಿದ್ದನ್ನು ಹುಡುಗರು ನಿಲ್ಲಿಸಿದ್ದಾರೆ ನೋಡಿಬಿಟ್ಟು. ಆಗ ಅವಳು ಕೇಳ್ತಾಳೆ, ಏನು ಅಂತೇಳಿ ಹೇಳುವಾಗ, ನನ್ನ ಗಂಡನಲ್ಲಿ ಗಲಾಟೆ ಬಡಿದು ಇಲ್ಲಿ ಬಂದೆ, ನಾನು ಸಾಯ್ಬೇಕು ಅಂತೇಳಿ. ತಕ್ಷಣ ಪೊಲೀಸರಿಗೆ ಫೋನ್ ಮಾಡ್ತೇವೆ, ಅಲ್ಲಿಂದ ಪೊಲೀಸರು ಬರ್ತಾರೆ, ಅವ್ರು ಕರ್ಕೊಂಡೋಗಿ ವ್ಯವಸ್ಥೆ ಮಾಡಿ ಕಳಿಸಿಕೊಡ್ತಾರೆ. ಸಾಯ್ಬೇಕು ನನಗೆ ಇಲ್ಲಿ ಅಂದ್ರೆ ದೇವರ ಸನ್ನಿಧಾನ ಯಾಕೆ ಸಾಯ್ಬೇಕು ಅಂತ ಅವರ ಮೈಂಡ್ ಸೆಟ್, ಅದು ಬೇರೆ. ಆದ್ರೆ ಇಲ್ಲಿ ಬಂದು ಸತ್ತಾಗ ನನಗೆ ಅವರಿಗೆ ಬಂದ ಕೂಡಲೇ ಹೊಳೆ ಕಾಣ್ತದೆ, ಹಾರುವ ಇಲ್ಲಿಂದ ಅಂತ ಹೇಳಿ. ಯಾಕೆ ಸರ್ ಇಲ್ಲಿ ಒಬ್ರು ಸಾಯ್ಲಿಲ್ವಾ? ನಮ್ಮ ಮಂಗಳೂರಿನಲ್ಲಿ ಒಬ್ರು ಹಾರಿ ಸತ್ರು, ಯಾಕೆ ಸತ್ರು? ಅಷ್ಟು ದೊಡ್ಡ ಉದ್ಯಮಿ, ಅಲ್ಲಿ ಬಂದು ಯಾಕೆ ಸತ್ರು? ಸುಲಭವಾಗಿ ಸಾಯ್ತದೆ ಅಂತ ಹೇಳುವಂತ, ಇಲ್ಲಿಂದ ಹಾರಿದ್ರೆ ಸಾಯ್ತದೆ ಅಂತ ಭಾವನೆ ಅವರಿಗೆ ಇರ್ಬೋದು. ಆಮೇಲೆ ಕೆಲವರು ಏನ್ ಮಾಡ್ತಾರೆ, ಅಲ್ಲೇ ಊಟಕ್ಕಿಲ್ಲದೆ ಬರ್ತಾರೆ. ಮೊನ್ನೆ ಒಬ್ರು ಇದೇ ಇಲ್ಲಿ ವೈಶಾಲಿ ಎದುರುಗಡೆ ನಿಂತ್ಕೊಂಡು ಅಲ್ಲಾಡಿದ್ರು, ಡಬ್ಬ ಹಿಂದಕ್ಕೆ ಬಿದ್ರು, ತಲೆಗೆ ಏಟಾಯ್ತು, ಸತ್ತು ಹೋದ್ರು. ಒಬ್ರು ಮೊನ್ನೆ ಒಂದು ಹೆಣ, ಒಬ್ಬರದ್ದು ಶಿಕ್ಷಕರ ಒಂದು ಹೆಣ ಹೊಳೆಯಲ್ಲಿ ಬರ್ತಿತ್ತು. ಇದೆಲ್ಲ ಕೊಂದು ಹಾಕಿದ್ದ. ನಾನಿಲ್ಲಿ ಬರುವಾಗ ಅವರು ಪಾಪ ಪೊಲೀಸರು, ಮಾಜಿ ಪೊಲೀಸರು ನಿಮ್ಮ ಹತ್ರ ಹೇಳ್ತಾ ಇದ್ರು, ಆಗ ವಿಲೇವಾರಿ ಆಗ್ತಾ ಇದ್ದದ್ದು ಹೇಗೆ, ಏನು ಹಣ ಇಷ್ಟು ಕೊಡ್ತಾ ಇದ್ರು, ಹೀಗೆಲ್ಲ ಆಗ್ತಾ ಇತ್ತು ಅಂತ. ತಮ್ಮ ಅನುಭವ ಏನು ಅದರ ಬಗ್ಗೆ ಅಂತ? ಸರ್, ನಮಗೆ ಅಲ್ಲಿಯ ಪರಿಸ್ಥಿತಿ ಏನು ಅಂತ ಹೇಳಿದ್ರೆ, ನೌಕರರು ಆಗ ಪಂಚಾಯತ್ ಅಂತ ಹೇಳುವಂಥದ್ದು ಬಹಳ ಸಣ್ಣ ಇದಿತ್ತು. ಆಗ 1987 ಏನು ಪ್ರಧಾನ ಇದು ಮಂಡಲ ಪಂಚಾಯತ್ ಬಂತ, ಅವತ್ತಿಂದ ಇವತ್ತಿನವರೆಗೆ ನನಗೆ ನೆನಪಿದೆ. ಅಲ್ಲಿ ಏನಂತ ಒಂದು ಹೆಣ ಸಿಕ್ಕಿದ್ರೆ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಕೂಡಲೇ ತಕ್ಷಣ ಅವರು ಪೊಲೀಸ್ ಸ್ಟೇಷನ್ ತಿಳಿಸ್ತಾರೆ, ಯಾರಾದ್ರೂ ಒಬ್ರು ಸಂಬಂಧಪಟ್ಟ ತಿಳಿಸಲೇಬೇಕು. ನಾಯಿ ಸತ್ರೆ ಪಂಚಾಯತಿ ತಿಳಿಸ್ತಾರೆ, ಪಂಚಾಯತ್ನವರು ಹೋಗಿ ಹೂಳಾಗ್ತಾರೆ. ಹೆಣ ಸಿಕ್ಕಿದ್ರೆ ಪೊಲೀಸರಿಗೆ ತಿಳಿಸ್ತಾರೆ. ಪೊಲೀಸರು ಏನ್ ಮಾಡ್ಬೇಕು, ಅದನ್ನು ಅವರು UDR ಮಾಡ್ತಾರೆ, AC ಅವರಿಗೆ ರಿಪೋರ್ಟ್ ಹಾಕ್ತಾರೆ. ರಿಪೋರ್ಟ್ ಆದ್ಮೇಲೆ ಪೋಸ್ಟ್ ಮಾರ್ಟಮ್ ಡಾಕ್ಟರ್ ಬರ್ತಾರೆ. ಅಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಿದ ಹೆಣವನ್ನು ಒಂದು ವೇಳೆ ಅಲ್ಲಿ ಪರಿಚಿತರಿದ್ರೆ, ಈಗ ಅಂಗೆ ಹಿಂದ್ಗಡೆ ಉದಾಹರಣೆಗೆ ನಾನು ಹೇಳುವಂಥದ್ದು, ಟೈಲರಿನ ಇದಿದ್ರೆ, ಅಥವಾ ಕಿಸೆಯಲ್ಲಿ ಪಾನ್ ಕಾರ್ಡ್, ಅದು ಆಗ ಪಾನ್ ಕಾರ್ಡ್ ಎಲ್ಲ ಇರಲಿಲ್ಲ ಬಿಡಿ, ಏನಾದರೂ ಒಂದು ಆಧಾರಗಳು ಕಿಸೆಯಲ್ಲಿ ಒಂದು ಚೀಟಿನ ಆಧಾರದಲ್ಲಿ ಏನಾದರೂ ಇದ್ರೆ ಅವ್ರು ಏನು ಮಾಡ್ತಿದ್ರು, ಕಂಡು ಹಿಡಿದು ಅವರಿಗೆ ತಿಳಿಸ್ತಿದ್ರು. ಅವ್ರು ಬಂದು ಹಿಡಿದು, ಯಾರು ಸಿಗುದಿಲ್ಲ, ಏನು ಮಾಡಬೇಕಾಗ? ಅಲ್ಲಿ UDR ಆದ ಹೆಣಗಳನ್ನು ಹೂಳಲೇಬೇಕಲ್ಲ, ಯಾರು ಹೂಳಬೇಕು? ಪಂಚಾಯತ್ ಅವರು ಅದಕ್ಕೆ ಜನ ಕೊಡಬೇಕು ಅಂತ ಕಾನೂನು ಇರುವಂಥದ್ದು. ಪಂಚಾಯತ್ ಅವರು ಹೂಳ್ತಾ ಇದ್ದಾರೆ. ಅಲ್ಲಲ್ಲಿ ಕೆಲವು ಕಡೆ ಹುಡಿದ್ರು. 2005 ಅಲ್ಲಿ ಸ್ಮಶಾನ ಇಲ್ಲ. ಆಗ ಏನು ಮಾಡ್ತಿದ್ರು, ಎಲ್ಲಿ ಸರ್ಕಾರಿ ಜಾಗ ಇದೆ ಅಲ್ಲಿ ಹೂತು ಹಾಕಿದ್ದಾರೆ. ಆಗ ಈ ವ್ಯಕ್ತಿಗೆ ಏನು ಹೇಳ್ತಿದ್ದಾನೋ ಹೇಳುವಾಗೆ, ಯಾಕೆ ಹೂತು ಹಾಕಿದ ಅಂತ ಹೇಳುವಂಥದ್ದು ಅವನಲ್ಲಿ ಕೇಳಬೇಕು. ಈಗ ಅವನು ಬಾಯಿ ಬಿಡ್ತಾನೆ, ಅದು ಬರ್ತದೆ. ಈಗ ಅವರು ಏನು ಸ್ಥಳ ತೋರಿಸ್ತಾರೆ, ಅಲ್ಲಿ ಪೊಲೀಸ್ ಬರ್ತಾರೆ. UDR ಕೆಲವು ಉಂಟಲ್ಲ ಸರ್, ಅಲ್ಲಿ ಹೆಣಗಳು ಹುಳ ಆಗಿ ಕೊಳ್ತು ಹೋಗಿ ವಾಸನೆ ಬಂದು ಡಾಕ್ಟ್ರು ಕೂಡ ಪೋಸ್ಟ್ ಮಾರ್ಟಮ್ ಮಾಡದಂತ ಪರಿಸ್ಥಿತಿ. ಅಂತ ಸ್ಥಿತಿಯಲ್ಲಿ ಕೂಡ ಡಾಕ್ಟ್ರು ಬಂದು ಅಲ್ಲೇ ಒಂದು ಪರದೆ ಕಟ್ಟಿ ಪೋಸ್ಟ್ ಮಾರ್ಟಮ್ ಮಾಡಿ ಆ ಹೆಣವನ್ನು ಪರೀಕ್ಷೆ ಮಾಡಿ ಅದಕ್ಕೆ ಬೇಕಾದ ಸ್ಯಾಂಪಲ್ ಅಲ್ಲಿ ತೆಗೆದುಬಿಟ್ಟು ಅಲ್ಲೇ ಹೂಳುವಂತ ಪರಿಸ್ಥಿತಿ ಕೂಡ ಇತ್ತು. ಏನಾದರೂ ಯಾರಾದರೂ ಗೊತ್ತಾದ್ರೆ ಅದರ ಆಧಾರದ ಮೇಲೆ ಅವರಿಗೆ ಹಸ್ತಾಂತರ ಏನು ಇಲ್ಲದಾಗ ಅಲ್ಲೇ ಇದು ಮಾಡೋದು, ಮಿಸ್ಸಿಂಗ್ ಕೇಸ್ ನೋಡ್ಕೊಂಡು ಅವ್ರಿಗೆ ಇನ್ಫಾರ್ಮ್ ಮಾಡೋದು, ಫೋಟೋ ತೆಗೆಯುವಂಥದ್ದು ಇದೆಲ್ಲ ಇತ್ತು. ಆಗ ಪಂಚಾಯತಿನಿಂದ ಪೇಮೆಂಟ್ ಆಗ್ತದೆ ಅದಕ್ಕೆ ಹೆಣ ಹೂತವರಿಗೆ. ನಾವು ಏನು ಮಾಡ್ತಿದ್ದೇವೆ, ಸಾಮಾನ್ಯವಾಗಿ ಇದು ಎಲ್ಲ ಕಡೆ ಕ್ಷೇತ್ರದಲ್ಲಿ ಅವರು ನಮಗೆ ಎಲ್ಲ ರೀತಿಯಲ್ಲೂ ಸಹಾಯವನ್ನು ಮಾಡ್ತಾರೆ. ಆಗೇನು ಮಾಡ್ತೇವೆ, ಸರ್ 2 ಜನ ಬೇಕು ನಮಗೆ ಕೊಡಿ, ಹೂಳ್ಲಿಕ್ಕೆ ಜನ ಬೇಕು, ಇಲ್ಲಿ ಹೀಗೀಗೆ ಆಗಿದೆ ಅಂತ ಹೇಳುವಾಗ 1-2 ಜನರನ್ನ ಯಾರನ್ನು ಕಳಿಸ್ತಿದ್ರು.
ಕಳಿಸಿ ಅವರೆಲ್ಲ ಸೇರ್ಕೊಂಡು ಅಲ್ಲಿ ಹೆಣ ಹೂತು ಹಾಕಿ ಹೋಗ್ತಿದ್ರು. ಅವರಿಗೆ ಪೇಮೆಂಟ್ ಕ್ಷೇತ್ರದಿಂದ ಮಾಡ್ತಿದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.